ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ಸತ್ಯ ಸುದ್ದಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಮ್ಮಲಗಟ್ಟಿ ಗ್ರಾಮದಲ್ಲಿ ವಿವಿಧ ಕಾರ್ಮಿಕರ ಸಂಘಟನೆ ವತಿಯಿಂದ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳು ಹೊಸದಾಗಿ ಕಾನೂನು ತಿಳಿಸಲು ಈ ತರಹದ ಸಭೆ ಅವಶ್ಯಕತೆ ಐತಿ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕು ಕಾರ್ಮಿಕರ ಅಧ್ಯಕ್ಷರು ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಗ್ರಾಮದ ಸಂಘಟನಾ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಬಿ ಸಲೀಂ ಸಾಬ್, ಉಮ್ಮಲಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಕಾನೂನುಗಳು ಬದಲಾವಣೆ ಆದಂತ ಅಧಿಕಾರಿಗಳ ಒಂದು ವಿಚಾರಗಳನ್ನ ನಿಮಗೆ ಮೂಡಿಸಲಿಕ್ಕೆ ಒಂದು ಘಟಕ ರಚನೆ ಮಾಡ್ತಾ ಇದ್ದೀವಿ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇವತ್ತು ನಿನ್ನೆದು ಹುಟ್ಕೊಂಡದ್ದಲ್ಲ. 1996ರಲ್ಲಿ ದೇವೇಗೌಡ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಬಂದ ಪ್ರಶ್ನೆ, ನಾವು ಬಂದಿರತಕ್ಕಂಥ ಉದ್ದೇಶ ಉಮ್ಮಲಗಟ್ಟಿ ಗ್ರಾಮದಲ್ಲೇ ಘಟಕ ರಚನೆ ಮಾಡಬೇಕು. ಯಾಕೆ ನಾವು ಉಮ್ಮಲಗಟ್ಟದಲ್ಲಿ ಗ್ರಾಮ ಘಟಕ ರಚನೆ ಮಾಡ್ಬೇಕಂದ್ರೆ, ಈಗ ಕಾರ್ಮಿಕ ವರಿಷ್ಠರಾಗಿರ್ತಕ್ಕಂಥ ಪ್ರಕಾಶ್ ಗೌಡರು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತೇಳಿ. ಅವರು ಆ್ಯಕ್ಚುಲಿ ಗುಲ್ಬರ್ಗದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ಸೊ ಆದರೂ ಕೂಡ ನಾವು ಕರೆದುಕೊಳ್ಳೇ ಇಲ್ಲ ಸರ್, ಹೊಸಪೇಟೆಯಲ್ಲಿ ನಿಮ್ಮ ಸಲ ನಾವು ಬಂದೇ ಬರ್ತೀವಿ ಅಂತೇಳಿ ಅವರು ಒಂದು ಭರವಸೆ ಬರ್ತಾರೆ. ಅವ್ರು ಬರೆಯುವ ನಿರೀಕ್ಷೆಯಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ. ಇಡೇ ಬೇಡ ಪಕ್ಷವನ್ನು ಒಂದು ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಮುಖಂಡರಾದಂಥ ಮತ್ತು ರಾಜ್ಯ ಖಜಾಂಚಿ ಆದಂಥ ನಾನು ಎಲ್ಲರಿಂದ ಅವ್ರನ್ನ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಬಿಜೆಪಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಅವರು ಕೂಡ ಅತ್ಯಂತ ಗೌರವ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ಹಿರಿಯ ಸಂಘಟನೆ ಮುಖಂಡರಾದಂಥ ಕಾಮಿಡಿ ಶಬ್ಬೀರ್ ಅವರು ವೇದಿಕೆಗೆ ಬರಬೇಕಂತ ಕಾರ್ಮಿಕರು ನಿರೀಕ್ಷೆ ನಮ್ಮ ಸಂಘಟನೆ